ಬಿಲಿಯನರ್ ಸೈಕೋ ಭಾಗ 18. ಆರ್ಯನ್ ವಿಕೃತವಾಗಿ ನಗುತ್ತಾ ನಿಖಿಲ್ನ ಕಾಲೆಳೆಯಲು ಶುರು ಮಾಡ್ತಾನೆ. ಆಹಾ, ಹೌದಪ್ಪ ಹೌದು, ನೀನು ಅವಳನ್ನು ಖಂಡಿತವಾಗಿಯೂ ಪ್ರೀತಿಸ್ತಿಲ್ಲ. ಆದರೆ ಯಾರೋ ಒಬ್ಬ ನೀಚ ಅವಳಿಗೆ ಏನೋ ಕೀಳು ಮಾತು ಹೇಳಿದ ತಕ್ಷಣ ನಿನಗೆ ಅಷ್ಟೊಂದು ಭೀಕರ ಕೋಪ ಬಂತಲ್ಲ, ಯಾಕೆ? ಇಡೀ ಸಮಾಜದ ಎದುರು ಅವನನ್ನು ಪ್ರಾಣ ಹೋಗುವಷ್ಟು ಕ್ರೂರವಾಗಿ ಹೊಡೆದು ಮುಗಿಸಿದೆಯಲ್ಲ, ಅದಕ್ಕೆ ಏನನ್ನಬೇಕು? ಆ ಭೂಮಿಕಾ ಸದಾ ನಿನ್ನ ಹತ್ತಿರವೇ ಇರಬೇಕು ಅಂತ ನೀನು ಬಯಸ್ತೀಯ. ಆದರೆ ನಾನೇನಾದರೂ ನೀನು ಹತ್ತಿರ ಬಂದು ನಿಂತರೆ ಸಾಕು, ನನ್ನನ್ನೇ ಕಣ್ಣಲ್ಲೇ ಕೊಲ್ಲುವಂತೆ ನೋಡ್ತೀಯ. ನಾನು ನಿನ್ನ ಇಷ್ಟೊಂದು ವರ್ಷದ ಆತ್ಮೀಯ ಗೆಳೆಯನಾಗಿದ್ದರೂ ನನ್ನ ಜೊತೆ ನೀನು ಎಂದೂ ಹೀಗೆ ವರ್ತಿಸಿಲ್ಲ, ಯಾಕೆ? ಇದಕ್ಕೆ ಪ್ರೀತಿ ಎನ್ನದೇ ಇನ್ನೇನಂತಾರೆ ಎಂದು ಆರ್ಯನ್ ತಮಾಷೆಯಾಗಿ ಕೇಳ್ತಾನೆ. ನಿಖಿಲ್ ತನ್ನ ಕೋಪದ ಕಣ್ಣುಗಳಿಂದ ಆರ್ಯನನ್ನು ದಿಟ್ಟಿಸಿ ನೋಡುತ್ತಾ, ಇನ್ನು 1 ನಿಮಿಷ ನೀನು ಇಲ್ಲೇ ನಿಂತು ಬಡಬಡಿಸಿದರೆ ನಿನ್ನ ಹಲ್ಲುಗಳನ್ನು ನಾನೇ ಮುರಿತೀನಿ. ನಿನ್ನನ್ನು ನನ್ನ ಆತ್ಮೀಯ ಗೆಳೆಯ ಅಂತ ಅಂದುಕೊಂಡಿದ್ದಕ್ಕೆ ನನ್ನ ಗೆಳೆತನದ ಹೆಸರಿಗೆ ನೀನೊಂದು ದೊಡ್ಡ ಕಳಂಕ ಎಂದು ಹಲ್ಲು ಕಚ್ಚಿ ಹೇಳಿದನು. ಅಯ್ಯೋ ದೇವರೇ, ಈಗ ನಾನು ಮಾಡಿದ್ದಾದರೂ ಏನು? ಆರ್ಯನ್ ತನ್ನ ಕೈಗಳನ್ನು ಅಸಹಾಯಕವಾಗಿ ಆಕಾಶಕ್ಕೆ ಚಾಚುತ್ತಾ ಕೇಳ್ತಾನೆ. ನಿಖಿಲ್ ಆರ್ಯನ್ನ ಕಾಲರ್ ಹಿಡಿಯುವಷ್ಟು ಹತ್ತಿರ ಬಂದು ಅತ್ಯಂತ ರಗಡ್ ಧ್ವನಿಯಲ್ಲಿ, ನಾನು ಆ ಕೋಣೆಯೊಳಗೆ ಮತ್ತು ಮೆಟ್ಟಿಲುಗಳ ಕೆಳಗೆ ಆ ಕಿಡಿಗೇಡಿ ಎಷ್ಟು ನನ್ನ ಮನಬಂದಂತೆ ಹೊಡೆಯುತ್ತಿರುವಾಗ ನೀನು ಮಧ್ಯೆ ಬಂದು ನನ್ನನ್ನು ಯಾಕೆ ಗಟ್ಟಿಯಾಗಿ ಹಿಡಿದು ತಡೆದೆ? ನಿಜವಾದ ಗೆಳೆಯನಾಗಿದ್ದರೆ ನೀನು ನನ್ನ ತಡೆಯುವ ಬದಲು ಆ ನೀಚನ ಕೈಕಾಲುಗಳ ಮೂಳೆಯನ್ನು ಇನ್ನಷ್ಟು ಭೀಕರವಾಗಿ ಮುರಿಯಲು ನನಗೆ ಸಹಾಯ ಮಾಡಬೇಕಿತ್ತು ನೋಡು. ಆ ಮೂರ್ಖ ಇಷ್ಟೆಲ್ಲ ಏಟು ತಿಂದ ಮೇಲೂ ಇನ್ನೂ ತನ್ನ ಸ್ವಂತ ಕಾಲಿನ ಮೇಲೆ ನಿಲ್ಲವನನ್ನು ಅಂದರೆ ನನಗೆ ಅಸಹ್ಯವಾಗ್ತದೆ. ನಾನಿವತ್ತು 2 ಕಾಲುಗಳನ್ನು ಪೂರ್ತಿಯಾಗಿ ಮುರಿದು ಕೈ ಕೊಡಬೇಕಾಗಿತ್ತು. ತೀವ್ರ ಆಕ್ರೋಶದಿಂದ ಒದ್ದಾಡ್ತಿದ್ದ ಆರ್ಯನ್ ಒಂದು ದೀರ್ಘ ನಿಟ್ಟುಸಿರು ಬಿಟ್ಟು, ನನ್ನ ದಯವಿಟ್ಟು ಕ್ಷಮಿಸ್ಬಿಡು ಮಹಾಸ್ವಾಮಿ, ಆದರೆ ಒಂದು ಸಣ್ಣ ವಿಷಯ ನೆನ್ಪಿಟ್ಕೊ. ನಿನ್ನ ತಂದೆ ವಿಕಾಸ್ ರಾಜ್ ಅವರ ಪ್ರಭಾವಿ ಉದ್ಯಮಿ ಇರಬಹುದು, ಹಾಗಾಗಿ ಪೊಲೀಸ್ ಕೇಸ್ ಆದರೂ ಅವರು ನಿನ್ನನ್ನು ಬದುಕಿಸ್ತಾರೆ. ಆದರೆ ನನ್ನ ತಂದೆ ವಿಕಾಸ್ ಅಂಕಲ್ ಅಲ್ಲ ಅಲ್ವಾ? ಒಂದು ವೇಳೆ ನಾನು ಇವತ್ತು ನಿನಗೆ ಸಹಾಯ ಮಾಡಿ ಆ ಯಶ್ನ ಕೈಕಾಲು ಮುರಿದಿದ್ರೆ ನಿನ್ನ ಜೊತೆಗೆ ನಾನು ಕೂಡ ಇಷ್ಟೊತ್ತಿಗೆ ಸೆಂಟ್ರಲ್ ಜೈನಲ್ಲಿ ಕಬ್ಬಿ ಎಣಿಸ್ಬೇಕಿತ್ತು. ಏನೇ ಇರಲಿ, ಬಾಯ್, ಸಿ ಯು ಅಂತ ಹೇಳಿದ ನಿಖಿಲ್ ತಕ್ಷಣವೇ ಕಾರಿನ ಕಡೆ ತಿರುಗಿ ರಭಸದಿಂದ ಡ್ರೈವರ್ ಸೀಟ್ನೊಳಗೆ ಕುಳಿತುಕೊಂಡ. ಆತ ಕಾರನ್ನು ರಾಯ್ ಅಂತ ಸ್ಟಾರ್ಟ್ ಮಾಡಿ ಹಿಂಬದಿಯ ಸೀಟ್ನಲ್ಲಿ ನಡುಗುತ್ತಾ ಕುಳಿತಿದ್ದ ಭೂಮಿಕಳನ್ನು ಕರೆದುಕೊಂಡು ರಾಜ್ಯ ಮ್ಯಾನ್ಷನ್ ಕಡೆ ವೇಗವಾಗಿ ಹೊರಟ. ಅತ್ತ ಕಡೆ ರಾಜ್ ಮ್ಯಾನ್ಷನ್ನಲ್ಲಿ ಪರಿಸ್ಥಿತಿ ಸಂಪೂರ್ಣವಾಗಿ ಭೀಕರ. ನಿಖಿಲ್ ಕೈಯಿಂದ ಡೆಡ್ಲಿ ಅಟ್ಯಾಕ್ ಎದುರಿಸಿದ ಯಶ್ ಗಂಭೀರ ಸ್ಥಿತಿಯಲ್ಲಿದ್ದ. ತಲೆಯಿಂದ ಅಪಾರ ರಕ್ತ ಹೋಗಿದೆ. ಸಂಪೂರ್ಣವಾಗಿ ಪ್ರಜ್ಞಾಹೀನವಾಗಿದ್ದಾನೆ. ರೂಮಿನ ಹಾಸಿಗೆ ಮೇಲೆ ಶವದಂತೆ ಮಲಗಿದ್ದಾನೆ. ಹಾಸಿಗೆಯ ಒಂದು ಬದಿಯಲ್ಲಿ ರಮ್ಯಾ ಕಣ್ಣೀರನ್ನು ಹಾಕುತ್ತಾ ಕುಳಿತಿದ್ರೆ, ಇನ್ನೊಂದು ಬದಿಯಲ್ಲಿ ವಿಕಾಸ್ ರಾಜೆ ತೀವ್ರ ಆತಂಕದಿಂದ ಮುಂದೆ ಏನಾಗಬಹುದು ಅನ್ನೋಂತಹ ಒಂದು ಅರಿವೇ ಇಲ್ಲದೆ ಕೂತಿದ್ದಾರೆ. ಮ್ಯಾನ್ಷನ್ ರೂಮಿಗೆ ಬಂದಿದ್ದ ಪ್ರಮುಖ ವೈದ್ಯರ ತಂಡ ಯಶ್ನ ತಲೆಗೆ ದೊಡ್ಡದಾಗಿ ಬ್ಯಾಂಡೇಜ್ ಹಾಕ್ತಾ ಮುಖದ ಮೇಲಾಗಿದ್ದ ಭೀಕದ ರಕ್ತದ ಗಾಯಗಳಿಗೆ ಔಷಧಿ ಹಚ್ಚಿ ಬ್ಯಾಂಡೇಜ್ ಹಾಕ್ತಿದ್ದಾರೆ. ಡಾಕ್ಟರ್, ಪ್ಲೀಸ್ ಹೇಳಿ, ನನ್ನ ಮಗ ಚೆನ್ನಾಗಿದ್ದಾನಾ? ಅವನಿಗೆ ಯಾವುದೇ ಪ್ರಾಣಾಪಾಯ ಇಲ್ಲ ಅಲ್ವಾ? ರಮ್ಯಾ ಕಣ್ಣೀರನ್ನು ಒರೆಸಿಕೊಳ್ಳುತ್ತಾ ಅತ್ಯಂತ ಚಿಂತೆಯಿಂದ ವೈದ್ಯರನ್ನು ಕೇಳಿದ್ಲು. ವೈದ್ಯರು ತಮ್ಮ ಕೈಲಿಂದ ಗ್ಲಾಸನ್ನು ಬಿಚ್ಚುತ್ತಾ, ಹೌದು ಶ್ರೀಮತಿ ರಮ್ಯಾ ರಾಜೆ, ನೀವು ಅಷ್ಟೊಂದು ಗಾಬರಿಯಾಗುವ ಅಗತ್ಯವಿಲ್ಲ. ನಾನು ಯಶ್ಗೆ ಈಗಾಗಲೇ ಐಡೋಸ್ ನೋವು ನಿವಾರಕಗಳನ್ನು ಮತ್ತು ನಿದ್ದೆ ಮಾತ್ರೆಗಳನ್ನು ಇಂಜೆಕ್ಷನ್ ಮೂಲಕ ನೀಡಿದ್ದೇನೆ. ಹಾಗಾಗಿ ಇನ್ನು ಮುಂದೆ ಅವನಿಗೆ ಆ ಭೀಕರ ನೋವಿನ ಅನುಭವ ಆಗೋದಿಲ್ಲ ಮತ್ತು ಆತ ಯಾವುದೇ ತೊಂದರೆ ಇಲ್ಲದೆ ಸ್ವಲ್ಪ ಸಮಯ ನೆಮ್ಮದಿಯಾಗಿ ವಿಶ್ರಾಂತಿ ಕೂಡ ಪಡೆಯಬಹುದು ಅಂತ ಹೇಳ್ತಾರೆ. ವೈದ್ಯರು ಮುಂದುವರಿಸುತ್ತಾ ವಿಕಾಸ್ ರಾಜ್ ಅವರ ಕಡೆ ನೋಡಿ, ಅವನ ಹಣೆಯ ಮೇಲಾಗಿರುವ ಗಾಯ ಸ್ವಲ್ಪ ಆಳವಾಗಿದ್ದರೂ ಅದಕ್ಕೆ ಯಾವುದೇ ಹೊಲಿಗೆಗಳ ಅಗತ್ಯವಿಲ್ಲ. ಆದರೂ ಒಂದು ಪ್ರಮುಖ ವಿಷಯ ನೆನಪಿಡಿ, ಗಾಯ ವಾಸಿಯಾಗುವವರೆಗೂ ಯಾವುದೇ ಕಾರಣಕ್ಕೂ ಆ ಜಾಗಕ್ಕೆ ನೀರು ತಾಗದಂತೆ ದೂರವಿಟ್ಕೊಳ್ಳಿ. ನಿಖಿಲ್ ಅವರ ಕೈ ಹೊಡೆತಗಳು ತುಂಬ ಬಲವಾಗಿದ್ದರಿಂದ ಈ ಗಾಯಗಳು ಸಂಪೂರ್ಣವಾಗಿ ಒಣಗಿ ಆತ ಮೊದಲಿನಂತಾಗಲು ಕನಿಷ್ಠ ಕೆಲವು ವಾರಗಳು ಸಮಯ ಖಂಡಿತ ತೆಗೆದುಕೊಳ್ತಿದೆ ಅಂತ ಹೇಳಿ ಹೊರಡಲು ಸಿದ್ಧರಾದರು. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್, ಬನ್ನಿ ನಾನು ನಿಮ್ಮನ್ನು ಕಾರಿನ ಹತ್ರ ಕಳಿಸ್ಕೊಡ್ತೀನಿ ಅಂತ ಹೇಳುತ್ತಾ ವಿಕಾಸ್ ರಾಜೆ ಅವರು ವೈದ್ಯರ ತಂಡವನ್ನು ಗೌರವದಿಂದ ರೂಮಿನಿಂದ ಹಾಲ್ ಕಡೆಗೆ ಕರೆದುಕೊಂಡು ಹೋಗಿ ಕಳಿಸ್ಕೊಟ್ರು. ವೈದ್ಯರು ಹೋದ ತಕ್ಷಣವೇ ಅತ್ತ ಕಡೆಯಿಂದ ರಮ್ಯಾ ಕೈಯಲ್ಲಿ ತನ್ನ ಐಫೋನ್ ಹಿಡ್ಕೊಂಡು ತೀವ್ರ ಆಕ್ರೋಶದಿಂದ ಮೆಟ್ಟಿಲುಗಳ ಕೆಳಗೆ ಓಡಿ ಬರ್ತಿದ್ದಾಳೆ. ಅವಳ ಮುಖ ಕೋಪ ಮತ್ತು ನಾಚಿಕೆಯಿಂದ ಕೆಂಪಗಾಗಿತ್ತು. ವಿಕಾಸ್, ಒಮ್ಮೆ ನೋಡು, ರಾಜೆ ಗ್ರೂಪ್ ಆಫ್ ಕಂಪನಿಯ
ವಾರಸುದಾರ ಯಶ್ ರಾಜ್ಗೆ ಅವನ ಸ್ವಂತ ಅಣ್ಣನೇ ಪಾರ್ಟಿಯಲ್ಲಿ ಕೊಡೆಗಳು ಕಡದಂತೆ ಥಳಿಸಿದ್ದಾನೆ ಅನ್ನೋ ಭೀಕರ ಸುದ್ದಿ ಇಡೀ ಇಂಟರ್ನೆಟ್, ಸೋಷಿಯಲ್ ಮೀಡಿಯಾಗಳಲ್ಲಿ ಕಿಚ್ಚಿನಂತೆ ಹರಡುತ್ತಿದೆ. ಇಡೀ ಬಿಸ್ನೆಸ್ ಲೋಕದ ಮುಂದೆ ಇದು ನಮ್ಮ ಕುಟುಂಬಕ್ಕೆ ಎಷ್ಟು ದೊಡ್ಡ ನಾಚಿಕೆಗೇಡು ಗೊತ್ತಾ? ಇಷ್ಟೆಲ್ಲ ಲೈವ್ ಆಗಿ ನಡೆದರೂ ನೀನು ಇನ್ನೂ ನಿನ್ನ ಆ ಮೊದಲನೇ ಹೆಂಡತಿಯ ಮಗನಿಗೆ ಒಂದು ಮಾತು ಹೇಳದೆ ಸುಮ್ಮನಿದ್ಯಾ ಅಂತ ರಮ್ಯಾ ತನ್ನ ಮೊಬೈಲ್ನಿಂದ ಬ್ರೇಕಿಂಗ್ ನ್ಯೂಸ್ ಹೆಡ್ಲೈನನ್ನು ವಿಕಾಸ್ ಮುಖದ ಮುಂದೆ ಹಿಡಿದು ಕಿರುಚಾಡಿದ್ಲು. ವಿಕಾಸ್ ರಾಜ್ ಅತ್ಯಂತ ತಾತ್ಸಾರದಿಂದ ಅವಳನ್ನು ನೋಡಿ, ರಮ್ಯಾ, ನಿನ್ನ ಆ ಮೂರ್ಖ ಮಗ ಯಶ್ ನಾನು ನಿಖಿಲ್ ಜೊತೆ ಮಾತನಾಡಲು ಕನಿಷ್ಠ ಒಂದು ಸಣ್ಣ ಯೋಗ್ಯತೆಯನ್ನು ಬಿಟ್ಟು ಹೋಗಿಲ್ಲ ಎಂದು ರಮ್ಯಾಗೆ ಖಡಕ್ಕಾಗಿ ಹೇಳಿದ್ರು. ಏನು, ಯಶ್ಗೆ ಆತ ಪ್ರಾಣ ಹೋಗುವಷ್ಟು ಕ್ರೂರವಾಗಿ ಹೊಡೆದಿದ್ದಾನೆ, ಆದರೂ ಇನ್ನೂ ಅದು ನನ್ನ ಮಗನದೇ ತಪ್ಪು ಅಂತ ಹೇಳ್ತಿದ್ದೀರಾ ನೀವು? ನಾನು ಆ ನಿಖಿಲನ್ನು ಸುಮ್ಮನೆ ಬಿಡೋದಿಲ್ಲ. ಅವನನ್ನು ಪೊಲೀಸ್ ಕೇಸ್ ಮಾಡಿ ಜೈಲಿಗೆ ಕಳಿಸ್ತೀನಿ. ಆ ಹುಚ್ಚ ಸೈಕೋನಿಗೆ ನನ್ನ ಹೆತ್ತ ಮಗನನ್ನು ಈ ಪರಿಸ್ಥಿತಿಗೆ ತರಲು ಎಷ್ಟು ಧೈರ್ಯ ಎಂದು ರಮ್ಯಾ ಕೋಪದಿಂದ ಜ್ವಾಲಾಮುಖಿಯಂತೆ ಉರಿತಾ ಇದ್ಲು. ನಿನ್ನ ಅಸಹ್ಯದ ಬಾಯಿಯಿಂದ ಮೊದಲು ಮುಚ್ಚು ರಮ್ಯಾ. ವಿಕಾಸ್ ರಾಜೆ ಇಡೀ ಮ್ಯಾನ್ಷನ್ ನಡುಗುವಂತೆ ಜೋರಾಗಿ ಗರ್ಜಿಸಿದ್ರು. ಇಲ್ಲಿ ನಿಖಿಲ್ ಹುಚ್ಚನಲ್ಲ, ನಿನ್ನ ಮುದ್ದಿನ ಮಗ ಯಶ್ ಇದ್ದಾನಲ್ಲ, ಅವನು ಅಪ್ಪಟ ಹುಚ್ಚ ಮತ್ತು ಕಾಮುಕ. ಆ ನೀಚ ಯಶ್ ಒಳಗಡೆ ಏನು ಮಾಡ್ತಿದ್ದ ಗೊತ್ತಾ? ಅವನು ಈ ರಾಜೆ ಕುಟುಂಬದ ಹಿರಿಯ ಸೊಸೆ ನಿಖಿಲ್ನ ಹೆಂಡತಿ ಭೂಮಿಕಾಳ ಜೊತೆ ಅತ್ಯಂತ ಕೆಟ್ಟದಾಗಿ, ನೀಚವಾಗಿ ಆಕೆಯನ್ನ ಆ ರೀತಿ ವರ್ತಿಸಿದ್ದಾನೆ. ಬೇರೆ ಯಾವುದೇ ಹೆಣ್ಣಾಗಿದ್ರೂ ನಿಖಿಲ್ ಸುಮ್ಮನಿರ್ತಿದ್ನೇನೋ, ಆದರೆ ತನ್ನ ಪ್ರಾಣದಂತಿರೋ ಹೆಂಡತಿ ಮೈಮೇಲೆ ಕೈ ಹಾಕಿದ್ಮೇಲೆ ಎಷ್ಟನ್ನ ಜೀವಂತವಾಗಿ ಬಿಟ್ಟು ಹೋಗ್ತಾನೆ ಅಂತ ನಿನಗನ್ನಿಸ್ತಿದ್ಯಾ? ಮೊದಲು ನಿನ್ನ ಮಗನಿಗೆ ಹೇಳು ಆ ಥರದ ಹೆಣ್ಣು ಬಾಕತನದ ನೀಚ ಕೆಲಸಗಳನ್ನು ಮಾಡುವುದನ್ನು ನಿಲ್ಲಿಸು ಅಂತ. ಅಷ್ಟೇ ಅಲ್ಲ, ಆತ ಒಳಗಡೆ ಒಬ್ಬ ಬಡ ಪರಿಚಾರಕಿಗೂ ಕೂಡ ಒಂದು ಕಿರುಕುಳ ನೀಡಿದ್ದಾನೆ. ಒಂದು ವೇಳೆ ಆ ಬಡ ಹುಡುಗಿ ಏನಾದರೂ ಕಂಪ್ಲೇಂಟ್ ಮಾಡಿದ್ರೆ ನನ್ನ ಮರ್ಯಾದೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಅರಜಾಗುತ್ತೆ ಅನ್ನೋ ಕನಿಷ್ಠ ಜ್ಞಾನ ಇದೆಯಾ? ವಿಕಾಸ್ ರಮ್ಯಾಗೆ ಕೋಪದ ಆವೇಶದಲ್ಲಿ ಬೆರಳು ಬೆದರಿಸಿ ಹೇಳಿದ್ರು. ಆದರೆ ರಮ್ಯಾ ತನ್ನ ಅಹಂಕಾರದಿಂದ ಮುಖ ವಿಕೃತಗೊಳಿಸಿ, ಅದರಲ್ಲೇನಿದೆ ವಿಕಾಸ್, ಯಶ್ ಏನು ಚಿಕ್ಕವನು, ರಕ್ತದ ಬಿಸಿ. ಅಷ್ಟಕ್ಕೂ ಸಾಮಾನ್ಯ ಸರ್ವರ್ ಹುಡುಗಿಯನ್ನು ನನ್ನ ಮಗ ಆರಿಸ್ಕೊಂಡಿದ್ದ. ಈ ಕೆಳವರ್ಗದ ಹುಡುಗಿಯ ಪಾಲಿಗೆ ದೊಡ್ಡ ಅದೃಷ್ಟ. ಆ ಕೀಳು ಜಾತಿಯ ಹುಡುಗಿ ನಮ್ಮ ಅಧಿಕಾರದ ಮುಂದೆ ಯಾರಿಗಾದ್ರೂ ಯಾಕೆ ದೂರು ನೀಡಕ್ಕೆ ಹೋಗ್ತಾಳೆ? ಭೂಮಿಕಾ ವಿಷಯಕ್ಕೆ ಬಂದರೆ ಅವಳೇ ನನ್ನ ಮುಗ್ಧ ಮಗನನ್ನು ತನ್ನ ಸೌಂದರ್ಯದಿಂದ ಮೋಹಿಸಿದ್ದಾಳೆ. ಅವಳ ಬಲೆಯಲ್ಲಿ ಸಿಲುಕಿಸಿ ನಾಟಕ ಆಡಿಸಿದ್ದಾಳೆ. 100ಕ್ಕೆ 100 ಸತ್ಯ ಇದು ಅಂತ ಭೂಮಿಕಾಳ ಬಗ್ಗೆ ಅತ್ಯಂತ ಹೀಯಾಳಿಸಿ ಮಾತಾಡಿದ್ಲು. ರಮ್ಯಾಳ ಬಾಯಿಯಿಂದ ಮಾತು ಹೊರಬರ್ತಿದ್ದಂಗೆ ವಿಕಾಸ್ ರಾಜೆ ಅವರ ತಾಳ್ಮೆಯ ಕಟ್ಟೆ ಸಂಪೂರ್ಣವಾಗಿ ಹೊಡೆದು ಹೋಯಿತು. ಅವರು ಅವಳ ಹತ್ತಿರ ಬಂದು ತೀವ್ರ ಕ್ರೂರ ಧ್ವನಿಯಲ್ಲಿ ಎದುರಿಸಿದ್ರು. ಬಾಯಿ ಮುಚ್ಚು ರಮ್ಯಾ, ನಿನ್ನ ಈ ಮಗನ ಜೊತೆ ಸೇರಿಸಿ ನಿನ್ನನ್ನು ಮನೆಯಿಂದ ಆಚೆ ಹಾಕುವ ಪರಿಸ್ಥಿತಿ ತಂದುಕೊಳ್ಬೇಡ. ಇವತ್ತಿನ ನಂತರ ನನ್ನ ಸೊಸೆ ಭೂಮಿಕಾಳ ಬಗ್ಗೆ ಒಂದು ಸಣ್ಣ ಕೀಳು ಮಾತು ಆಡಲು ಧೈರ್ಯ ಮಾಡಿದರೆ ನಿನ್ನ ನಾಲಿಗೆ ಸೀಳಬೇಕಾಗ್ತದೆ. ಎಚ್ಚರಿಕೆ. ನಿನ್ನ ಮಗ ನನ್ನ ಕಷ್ಟದ ಹಣವನ್ನು ನೀರಂತೆ ಖರ್ಚು ಮಾಡಿ ಕಂಡ ಹುಡುಗಿಯರ ಜೊತೆ ಮೋಸ ಮಾಡುವುದನ್ನು ಬಿಟ್ಟರೆ ಆ ಜೀವನದಲ್ಲಿ ಬೇರೇನು ಸಾಧನೆ ಮಾಡಿದ್ದಾನೆ ಹೇಳು? ವಿಕಾಸ್ ತೀವ್ರ ಹೆಮ್ಮೆಯಿಂದ ಮುಂದುವರಿಸುತ್ತಾ, ನನ್ನ ಮೊದಲನೇ ಮಗ ನಿಖಿಲ್ ಬಗ್ಗೆ ನಿನಗೇನು ಗೊತ್ತು ರಮ್ಯಾ? ನಿಖಿಲ್ ಈಗ ಯಶ್ ಇರುವ ವಯಸ್ಸಿನಲ್ಲಿದ್ದಾಗ ಯಾರೂ ಇಲ್ಲದೆ ಒಂಟಿಯಾಗಿ ನಿಂತು ಇಡೀ ಒಂದು ಸಾಮ್ರಾಜ್ಯದಂತಹ ಕಂಪನಿಯನ್ನು ಯಶಸ್ವಿಯಾಗಿ ಮುನ್ನಡೆಸ್ದ. ಮೊದಲು ನಿನ್ನ ಆ ಜವಾಬ್ದಾರಿ ಇಲ್ಲದ ಮಗನಿಗೆ ಸಮಾಜದಲ್ಲಿ ಹೇಗೆ ಗೌರವದಿಂದ ವರ್ತಿಸಬೇಕು ಅಂತ ಮೊದಲು ಕಲಿಸ್ಕೊಡು. ಇಲ್ಲದಿದ್ದರೆ ನಾನು ಇವತ್ತೇ ಬರೆದು ಕೊಡ್ತೀನಿ. ನನ್ನ ಆಸ್ತಿಯಿಂದ ಒಂದು ಪೈಸೆಯನ್ನು ನೀಡದೆ ಅವನನ್ನು ಈ ಮನೆಯಿಂದ ಬೀದಿಗೆ ಆಚೆ ಹಾಕ್ತೀನಿ. ನನ್ನ ಈ ನಿರ್ಧಾರಕ್ಕೆ ಏನಾದರೂ ನಿನಗೆ ಆಕ್ಷೇಪಣೆ ಇದ್ದರೆ ನಿನ್ನನ್ನು ಅದೇ ಕ್ಷಣದಲ್ಲಿ ಈ ಮನೆಯಿಂದ ಕುತ್ತಿಗೆ ಹಿಡಿದು ಆಚೆ ಹಾಕ್ತೀನಿ. ವಿಕಾಸ್ ರಾಜ್ ಇಡೀ ರಾಜ್ ಮ್ಯಾನ್ಷನ್ ನಡುಗುವಂತಹ ಅತ್ಯಂತ ಕರ್ಕಶ ಧ್ವನಿಯಲ್ಲಿ ಅಂತಿಮ ತೀರ್ಪನ್ನು ನೀಡಿ ತಮ್ಮ ಸ್ಟಡಿ ರೂಮ್ ಒಳಗೋಗಿ ಬಾಗ್ಲಾಕೊಂಡ್ರು. ರಮ್ಯಾ ಇಡೀ ಹಾಲ್ನಲ್ಲಿ ಒಂಟಿಯಾಗಿ ನಿಂತು ತೀವ್ರ ಅವಮಾನದಿಂದ ನಡುಗತೊಡಗಿದ್ಲು. ಅವಳ ಕಣ್ಣುಗಳಲ್ಲಿ ದ್ವೇಷದ ಕಿಡಿ ಹುರಿತಾ ಇತ್ತು. ಆಕೆ ತನ್ನ ಹಲ್ಲುಗಳನ್ನು ಕಡಿಯುತ್ತಾ ಮನಸ್ಸಿನಲ್ಲಿ ಅತ್ಯಂತ ಕ್ರೂರವಾಗಿ ಶಪಿಸಿದ್ಲು. ನಿಖಿಲ್ ಮತ್ತು ಆ ಕೀಳು ಭೂಮಿಕಾ ನನ್ನ ಮುದ್ದಿನ ಮಗನನ್ನು ಈ ಪರಿಸ್ಥಿತಿಗೆ ತಂದು ಇವತ್ತು ನನ್ನ ಗಂಡನಿಂದಲೇ ನನಗೆ ಇಷ್ಟೊಂದು ದೊಡ್ಡ ಅವಮಾನ ಮಾಡಿಸಿ ಈ ನಿಮ್ಮ ನೀಚ ಕೆಲಸಕ್ಕೆ ನೀವಿಬ್ಬರು ಖಂಡಿತವಾಗಿಯೂ ತಮ್ಮ ರಕ್ತದಲ್ಲೇ ಬೆಲೆ ತರಬೇಕಾಗ್ತದೆ. ಆ ಸೈಕೋ ನಿಖಿಲ್ನಿಂದಾಗಿ ನನ್ನ ಮಗ ಯಶ್ ಹುಟ್ಟಿದಾಗಿನಿಂದಲೂ ಸದಾ ನೋವನ್ನು ಅನುಭವಿಸ್ತಾ ಇದ್ದಾನೆ. ವಿಕಾಸ್ ಕಣ್ಣಿಗೆ ಆ ನಿಖಿಲ್ ಒಬ್ಬನನ್ನು ಬಿಟ್ಟರೆ ಈ ಜಗತ್ತಿನಲ್ಲಿ ಬೇರೆ ಯಾರೂ ಕಾಣಿಸೋದೇ ಇಲ್ಲ. ಯಶ್ ಕೂಡ ತನ್ನದೇ ರಕ್ತದ ಮಗ, ಕನಿಷ್ಠ ಅರಿವು ಮುದುಕನಿಗಿಲ್ಲ. ನಿಖಿಲ್, ಭೂಮಿಕಾ, ನೆನ್ಪಿಟ್ಕೊಳ್ಳಿ, ನಾನು ಇಬ್ಬರನ್ನ ಇಷ್ಟಕ್ಕೆ ಸುಮ್ಮನೆ ಜೀವಂತವಾಗಿ ಬಿಡೋದಿಲ್ಲ. ನೀವಿಬ್ಬರ ಸಂಸಾರವನ್ನು ನರಕ ಮಾಡಿ ನಿಮ್ಮನ್ನು ಬೀದಿಗೆ ತರದಿದ್ರೆ ನನ್ನ ಹೆಸರು ರಮ್ಯಾ ಅಲ್ಲ ಎಂದು ಭೀಕರವಾಗಿ ಪ್ರತಿಜ್ಞೆ ಮಾಡಿದ್ಲು. ಹೌದು ಅಮ್ಮ, ನಾನೇ ಮಾತಾಡ್ತಿರೋದು. ಪಾರ್ಟಿಯಲ್ಲಿ ಸ್ವಲ್ಪ ಗಲಾಟೆ ಆಯಿತು ಅಷ್ಟೇ, ಬೇರೇನಿಲ್ಲ. ನೀವು ಯಾವುದೇ ಕಾರಣಕ್ಕೂ ಚಿಂತಿಸಬೇಡಿ, ನಾನು ಆರಾಮಾಗಿದ್ದೀನಿ ಅಂತ ಭೂಮಿಕಾ ಕಾರಿನ ಹಿಂಬದಿಯ ಸೀಟ್ನಲ್ಲಿ ಕುಳಿತು
ತಾಯಿಗೆ ಫೋನ್ನಲ್ಲಿ ಧೈರ್ಯ ತುಂಬಿ ಹೇಳಿದ್ಲು. ಸರಿ ಕಣಮ್ಮ, ನಿಖಿಲ್ ಜೊತೆ ಜಾಗರೂಕತೆಯಿಂದಿರು. ಆ ದೇವರಿಗೆ ನಮಸ್ಕಾರ ಮಾಡಿ ಇಬ್ಬರು ನಿಮ್ಮನ್ನು ನೀವು ಚೆನ್ನಾಗಿ ನೋಡ್ಕೊಳ್ಳಿ ಎಂದು ಭೂಮಿಕಾಳ ತಾಯಿ ಕಾಳಜಿಯಿಂದ ಫೋನಿನ ಆ ಕಡೆಯಿಂದ ಹೇಳಿದ್ರು. ಹೌದಮ್ಮ, ಹಾಗೆ ಮಾಡ್ತೀನಿ, ಬಾಯ್ ಅಂತ ಹೇಳಿ ಭೂಮಿಕಾ ಫೋನನ್ನು ಕಟ್ ಮಾಡಿದ್ಲು. ಕಾರನ್ನು ಅತ್ಯಂತ ವೇಗವಾಗಿ ಚಲಾಯಿಸಿದ್ದ ನಿಖಿಲ್ ರಿಯರ್ ವ್ಯೂ ಮಿರರ್ ಮೂಲಕ ಕಾರಿನ ಹಿಂಭಾಗದಲ್ಲಿ ಕುಳಿತಿದ್ದಂತಹ ಒಮ್ಮೆ ನೋಡಿ ಮೆಲ್ಲನೆ ಕೇಳ್ದ. ಭೂಮಿಕಾ, ಫೋನ್ ಮಾಡಿದ್ದು ನಿಮ್ಮ ತಾಯಿಯೇ ಅಂದನು ನಿಖಿಲ್. ಹೌದು ನಿಖಿಲ್, ಟಿವಿಯಲ್ಲಿ ಏನೋ ಸುದ್ದಿ ನೋಡಿ ಅವರಿಗೆ ನಮ್ಮಿಬ್ಬರ ಬಗ್ಗೆ ತುಂಬಾ ಆತಂಕ ಆಗಿತ್ತು, ಅದಕ್ಕೆ ಫೋನ್ ಮಾಡಿ ವಿಚಾರಿಸ್ತಾ ಇದ್ದಾರೆ ಎಂದು ಭೂಮಿಕಾ ಮೃದುವಾಗಿ ಉತ್ತರಿಸಿದ್ಲು. ನಿಮ್ಮ ತಾಯಿಗೆ ನಮ್ಮಿಬ್ಬರ ಬಗ್ಗೆ ಅಷ್ಟೊಂದು ಚಿಂತೆ ಇದೆಯೇ? ನಿಖಿಲ್ ಭಾವನಾತ್ಮಕವಾಗಿ ಕೇಳ್ತಾನೆ. ಆತನ ಧ್ವನಿಯಲ್ಲಿ ತಾಯಿಯ ಪ್ರೀತಿಗಾಗಿ ಹಂಬಲಿಸುವ ಒಂದು ಸಣ್ಣ ತಳಮಳ ಎದ್ದು ಕಾಣ್ತಾ ಇತ್ತು. ಮನೆಗೆ ಬಂದ ನಂತರ ಅದೇ ರಾತ್ರಿ ಪಾರ್ಟಿಯಲ್ಲಿ ನಡೆದ ಆ ಭೀಕರ ಘಟನೆ ಮತ್ತು ರಮ್ಯಾ ಆಡಿದ ಕೀಳು ಮಾತುಗಳಿಂದ ಇಬ್ಬರ ಮನಸ್ಸು ಪೂರ್ತಿಯಾಗಿ ನೊಂದಿತ್ತು. ಆ ಆಘಾತ ಮತ್ತು ಬೇಸರದಿಂದ ಹೊರಬರಲು ಇಬ್ಬರು ಬೆಡ್ರೂಮಿನ ಲಿವಿಂಗ್ ಏರಿಯಾದಲ್ಲಿ ಒಟ್ಟಿಗೆ ಕುಳಿತು ಡ್ರಿಂಕ್ಸ್ ಮಾಡೋಕ್ಕೆ ಶುರು ಮಾಡಿದ್ರು. ಇಷ್ಟು ದಿನ ಅಹಂಕಾರದಿಂದ ಬಿಲ್ಡಪ್ ಕೊಡ್ತಿದ್ದ ಆಫೀಸ್ ಹಿಟ್ಲರ್ ಸಂಪೂರ್ಣವಾಗಿ ಮಿತಿ ಮೀರಿ ಕುಡಿದು ಬಿಟ್ಟ. ಕುಡಿದ ಅಮಲು ತಲೆಗೇರುತ್ತಿದ್ದಂತೆ ಆತ ತೂರಾಡುತ್ತಾ ಅಲ್ಲೇ ಇದ್ದ ಕಾಫಿ ಟೇಬಲ್ ಮೇಲೆ ತನ್ನ ತಲೆಯನ್ನು ಪೂರ್ತಿಯಾಗಿ ಒರಗಿಸ್ಕೊಂಡ. ಅವನ ಆ ಕ್ಯೂಟ್ ನಾಟಕವನ್ನು ನೋಡಿದ ಭೂಮಿಕಾ ಮೆಲ್ಲನೆ ಅವನ ಹತ್ರ ಬಂದು ಅವನ ಕೈಯನ್ನು ಲೇಸಾಗಿ ತಟ್ಟಿ ನಗುತ್ತಾ ಕೇಳಿದ್ಲು. ಹೇ ನಿಖಿಲ್, ನೀನು ಪೂರ್ತಿಯಾಗಿ ಕುಡಿದು ತೂರಾಡ್ತಿದ್ದೀಯಾ ಅಲ್ವಾ ಅಂದ್ಲು. ಇಲ್ವೇ ಇಲ್ಲ, ನಾನು ಪೂರ್ತಿ ನಾರ್ಮಲ್ ಆಗಿದ್ದೀನಿ, ಅಸ್ತಿತ್ವದಲ್ಲೇ ಇಲ್ಲ ಎಂದು ನಿಖಿಲ್ ನಾಲಿಗೆ ತೊದಲುತ್ತಾ ಎಡವಿ ಕೆಳಗೆ ಬೀಳಲು ಹೋಗ್ತಾನೆ. ಅಯ್ಯೋ ದೊಡ್ಡ ಸುಳ್ಳುಗಾರ, ನೀನು ಪೂರ್ತಿ ಕುಡ್ದಿದ್ದೀಯಾ ಅಂತ ನಿನ್ನ ಮುಖವೇ ಹೇಳ್ತಾ ಇದೆ. ಭೂಮಿಕಾ ಅವನ ಮುದ್ದಾದ ಮುಖವನ್ನು ನೋಡಿ ತಡೆಯಲಾರದೆ ಗಟ್ಟಿಯಾಗಿ ನಗುತ್ತಾ ಹೇಳಿದ್ಲು. ಪರವಾಗಿಲ್ಲ ಭೂಮಿಕಾ, ಇಲ್ಲ ಇಲ್ಲ, ಯಾಕಂದರೆ ನಾನಿವತ್ತು ಕೌಂಟ್ ಮಾಡಿದ್ದೀನಿ ನೋಡು, 1 2 3 4 8 9, ನಾನು ಬರೋಬ್ಬರಿ 9 ಕ್ಯಾನ್ಗಳನ್ನು ಒಮ್ಮೆಗೆ ಕುಡಿದು ಮುಗಿಸಿದ್ದೀನಿ, ಆದರೆ ನೀನು ಕೇವಲ 4 ಕ್ಯಾನು ಎಂದು ನಿಖಿಲ್ ಅಮಲಿನಲ್ಲಿಯೇ ಬೆರಳುಗಳನ್ನು ಎಣಿಸಿ ತೋರಿಸ್ತಾ ಇದ್ದಾನೆ. ಇಲ್ಲ, ನಾನು ಬರೀ 4 ಅಲ್ಲ 4.5 ಕ್ಯಾನ್ಗಳನ್ನ ಕುಡಿದು ಮುಗಿಸಿದ್ದೀನಿ ಗೊತ್ತಾ ಅಂತ ಭೂಮಿಕಾ ಕೂಡ ತನಗೆ ಗೊತ್ತಿಲ್ಲದೆ ಅಮಲಿನಲ್ಲಿ ಹಠ ಹಿಡಿದು ವಾದ ಮಾಡ್ತಿದ್ದಾಳೆ. ನೋ ಚಾನ್ಸ್, ನೀನು ಸೋತೆ, ನಾನು ಗೆದ್ದೆ ಅಷ್ಟೆ ಅಂತ ನಿಖಿಲ್ ಮಗುವಿನಂತೆ ಕಿರಿಚ್ತಾನೆ. ಆ ಅಮಲಿನಲ್ಲೂ ಅವನಿಗೆ ಸಣ್ಣ ಸ್ಪರ್ಧೆಯಲ್ಲಿ ಭೂಮಿಕಾಳ ಮೇಲೆ ಗೆಲುವು ಸಾಧಿಸಿದ್ದು ನೆನಪಿಗೆ ಬಂತು. ಆ ಗೆಲುವಿನ ನಂತರ ಅವನ ಮುಖದಲ್ಲಿ ಒಂದು ಬಾರಿ ಹೆಮ್ಮೆಯ ಭಾವನೆ, ಕ್ಯೂಟ್ ಮುಗುಳ್ನಗೆ. ಇಬ್ಬರು ಈಗ ಕುಡಿದ ಅಮಲಿನಲ್ಲಿ ಸಂಪೂರ್ಣವಾಗಿ ತಮ್ಮ ಪ್ರಜ್ಞೆಯನ್ನು ಮರೆತು ಒಬ್ಬರಿಗೊಬ್ಬರು ಅತ್ಯಂತ ಹತ್ತಿರವಾಗಿ ಕುಳಿತಿದ್ದಾರೆ. ಯಾರೂ ಇಲ್ಲದ ಆ ಒಂಟಿ ರಾತ್ರಿಯಲ್ಲಿ ಈ ಕುಡಿದ ಅಮಲಿನಲ್ಲೇ ಇವರಿಬ್ಬರು ಇಷ್ಟು ದಿನ ಮನಸ್ಸಿನಲ್ಲೇ ಅಡಗಿಸಿಕೊಂಡಿರುವಂತಹ ಜನ್ಮ ಜನ್ಮಾಂತರದ ನಿಜವಾದ ಪ್ರೀತಿಯನ್ನು ಪರಸ್ಪರ ಒಬ್ಬರಿಗೊಬ್ಬರು ವ್ಯಕ್ತಪಡಿಸ್ತಾರಾ, ಅಥವಾ ಕುಡಿದ ಅಮಲಿನಲ್ಲಿ ಇವರಿಬ್ಬರ ನಡುವೆ ಮತ್ತೊಂದು ರೋಮಾಂಚನಕಾರಿ ಅತ್ಯಂತ ಕ್ಷಣ ಸೃಷ್ಟಿಯಾಗತ್ತಾ? ಯಶ್ಗೆ ನಿಖಿಲ್ ಮತ್ತು ಭೂಮಿಕಾ ಏನೇ ಮಾಡಿದ್ರೂ ಬೆಲೆ ತರಲೇಬೇಕು. ಆ ಸೈಕೋ ನಿಖಿಲ್ನಿಂದಾಗಿ ನನ್ನ ಮಗ ಹುಟ್ಟಾಗಿದ್ದನು ಖುಷಿಯಾಗಿಲ್ಲ, ನಿಖಿಲ್ ಒಬ್ಬನ ಬಿಟ್ಟರೆ ಬೇರೆ ಯಾರೂ ಕಾಣಿಸೋದೇ ಇಲ್ಲ ಅಂತ ಹೇಳಿ ಮುದುಕನಿಗೆ ಬೈತಾ ಇದ್ಲಲ್ವಾ, ಹಾಗೆ ಖಂಡಿತ ಸುಮ್ಮನೆ ಜೀವಂತವಾಗಿ ಬಿಡೋದಿಲ್ಲ, ನೀವಿಬ್ಬರ ಸಂಸಾರವನ್ನು ನರಕ ಮಾಡೇ ಮಾಡ್ತೀನಿ ಅಂತ ಹೇಳಿಬಿಟ್ಟು ರಮ್ಯಾ ತನ್ನ ಕತ್ತಲೆ ಕೋಣೆಯಲ್ಲಿ ನಿಂತು ಭೀಕರವಾಗಿ ಶಪಿಸ್ತಾನೆ ಇದ್ದಾಳೆ. ಇತ್ತ ಭೂಮಿಕಾಳ ತಂದೆ ನವೀನ್ ಮಾಧ್ಯಮಗಳಲ್ಲಿ ಬಂದ ಸುದ್ದಿಯನ್ನು ನೋಡಿ ಗಾಬರಿಯಾಗಿ ವಿಕಾಸ್ಗೆ ಕರೆ ಮಾಡಿ ವಿಚಾರಿಸ್ತಾರೆ. ವಿಕಾಸ್ ಎಲ್ಲವೂ ಸರಿಯಾಗಿದೆ ಎಂದು ಸುಳ್ಳು ಹೇಳಿ ಅವರನ್ನು ಸಮಾಧಾನ ಪಡಿಸಿದ್ರು. ಈ ಕಡೆ ತಾಯಿಯ ಕರೆಯು ಮತ್ತೆ ಮತ್ತೆ ಬರ್ತಾ ಇದೆ. ಇದು ಸುಳ್ಳು ಅಂತ ಹೇಳಿ ಫೋನ್ ಕಟ್ ಮಾಡೇ ಬಿಟ್ಲು. ನಿಖಿಲ್ ಆಕೆಯನ್ನು ತದೇಕ ಚಿತ್ತವಾಗಿ ನೋಡುತ್ತಾ, ಭೂಮಿಕಾ, ಪಾರ್ಟಿಯಲ್ಲಿ ಎಷ್ಟನ್ನ ಅಷ್ಟೊಂದು ಭೀಕರವಾಗಿ ಹೊಡೆದದ್ದು ನನ್ನ ತಪ್ಪು, ಕ್ಷಮಿಸು ಅಂತ ಮೃದುವಾಗಿ ನುಡಿದಿದ್ದ. ನಿಖಿಲ್, ಅದಕ್ಕೆ ನೀನು ಕ್ಷಮೆ ಕೇಳಬೇಕಾಗಿಲ್ಲ, ಆದರೆ ಮುಂದಿನ ಬಾರಿ ಸ್ವಲ್ಪ ಕಡಿಮೆ ಹೊಡಿ, ಯಾಕಂದರೆ ಆ ದೃಶ್ಯ ನೋಡಿದರೆ ನನಗೂ ಭಯ ಆಗ್ತದೆ ಅಂತ ಭೂಮಿಕಾ ತಗ್ಗು ದನಿಯಲ್ಲಿ ಹೇಳಿದ್ಲು. ಅವನು ಅವಳ ಕಡೆಗೆ ನೋಡಿ ಕಾರು ಚಲಾಯಿಸಿದ್ದಾಗ ಇದ್ದಕ್ಕಿದ್ದಂತೆ ಭೂಮಿಕಾಳ ಹೊಟ್ಟೆಯಿಂದ ಗುಡುಗುವ ಶಬ್ದ ಕೇಳಿಸ್ತು. ಇಬ್ಬರು ಒಂದೇ ಕ್ಷಣ ಸೈಲೆಂಟ್ ಆದರು. ನಿಖಿಲ್ ಮೃದುವಾಗಿ ನಕ್ಕನು. ಅಸ್ತಿದೆಯಾ ಭೂಮಿಕಾ, ಇಡೀ ಪಾರ್ಟಿಯಲ್ಲಿ ನೀನು ಏನೂ ತಿಂದಿಲ್ಲ ಅಲ್ವಾ? ನಿಖಿಲ್ ಕಾಳಜಿಯಿಂದ ಕೇಳ್ತಾನೆ. ಹೌದು ನಿಖಿಲ್, ನನಗೆ ತುಂಬ ಹಸಿವಾಗ್ತಿದೆ, ನನಗೆ ತಿನ್ನಲು ಏನೂ ಸಿಗಲಿಲ್ಲ ಅಂತ ಭೂಮಿಕಾ ಬಾಯ್ಬಿಟ್ಟು ಒಪ್ಕೊಂಡ್ಳು.
ಹಾಗಾದರೆ ನಾವು ಈಗಲೇ ಯಾವುದಾದ್ರೂ ಒಳ್ಳೆ ರೆಸ್ಟೋರೆಂಟ್ಗೆ ಹೋಗೋಣ, ನಿನಗೆ ಇಷ್ಟವಾಗಿರೋವಂಥದ್ದು ಸಾಂಪ್ರದಾಯಿಕ ಅಡುಗೆನೋ, ಚೈನೀಸ್, ಇಟಾಲಿಯನ್ ಏನಾದರೂ ಸರಿ ಅಂತ ಕೇಳ್ತಾ. ನಾನು ನಿಜವಾಗಿಯೂ ನನಗೆ ಇಷ್ಟ ಬಂದಿದ್ದನ್ನೇ ಏನು ಬೇಕಾದರೂ ತಿನ್ಬಹುದೇ ಅಂತ ಭೂಮಿಕಾ ತನ್ನ ಕಣ್ಣುಗಳನ್ನು ಹರಳಿಸಿ ಅಪಾರ ಕುತೂಹಲದಿಂದ ಕೇಳಿದ್ಲು. ನಿಖಿಲ್ ಅವಳ ಮುಗ್ಧ ಮುಖವನ್ನು ನೋಡಿ ಮೃದುವಾಗಿ ನಗುತ್ತಾ, ಖಂಡಿತವಾಗಿಯೂ ಹೌದು ಭೂಮಿಕಾ, ಇವತ್ತು ನಿನಗೆ ಈ ಜಗತ್ತಿನಲ್ಲಿ ಏನು ತಿನ್ನಬೇಕಂತ ಅನಿಸ್ತಿದೆಯೋ ಅದನ್ನು ನಾನು ಕೊಡಿಸ್ತೀನಿ, ಏನು ಬೇಕು ಹೇಳು ಅಂತ ಪ್ರೀತಿಯಿಂದ ಕೇಳ್ತಾನೆ. ಹಾಗಾದರೆ ಗಾಡಿ ನಿಲ್ಲಿಸಿ ಪ್ಲೀಸ್, ಇಲ್ಲೇ ಪಕ್ಕದಲ್ಲಿ ನಿಲ್ಲಿಸಿ ಅಂತ ಭೂಮಿಕಾ ಇದ್ದಕ್ಕಿದ್ದಂತೆ ಕಿರುಚುತ್ತಾ ರಸ್ತೆಯ ಪಕ್ಕದಲ್ಲಿದ್ದ ಒಂದು ಸಣ್ಣ ಸ್ಟ್ರೀಟ್ ಫುಡ್ ಚಿಕನ್ ಫ್ರೈ ಅಂಗಡಿಯ ಬಳಿ ಕಾರು ನಿಲ್ಲಿಸಲು ಸಡನ್ನಾಗಿ ಸನ್ನೆ ಮಾಡಿದ್ಲು. ಅದು ಯಾವುದೇ ಐಷಾರಾಮಿ 3 ಸ್ಟಾರ್ 5 ಸ್ಟಾರ್ ರೆಸ್ಟೋರೆಂಟ್ ಆಗಿರಲಿಲ್ಲ. ರಸ್ತೆ ಬದಿಯ ಸಾಮಾನ್ಯ ನಾಟಿ ಶೈಲಿಯ ಅಂಗಡಿಯಾಗಿತ್ತು. ನಿಖಿಲ್ ಪಕ್ಕಕ್ಕೆ ಕಾರನ್ನು ನಿಲ್ಲಿಸಿ ಹೊರಗಿನ ಸಣ್ಣ ಅಂಗಡಿಯನ್ನು ಅಚ್ಚರಿಯಿಂದ ನೋಡುತ್ತಾ, ಭೂಮಿಕಾ, ನೀನು ನಿಜವಾಗಿಯೂ ಈ ಸಣ್ಣ ಅಂಗಡಿಯಲ್ಲಿರೋ ಆಹಾರನ ತಿನ್ನಬೇಕು ಅಂದ್ಕೊಂಡ ಅಂತ ನಂಬಲಾಗದೆ ಕೇಳ್ತಾನೆ. ಹೌದು ನಿಖಿಲ್, ನೀನು ಎಲ್ಲೂ ಹೋಗಬೇಡ, ಇಲ್ಲೇ ಕಾರ್ನಲ್ಲಿ ಕುಳಿತುಕೋ, ನನಗಾಗಿ ಕಾಯಿ, ನಾನು ಕೇವಲ 5 ನಿಮಿಷದಲ್ಲಿ ಹೋಗಿ ಪಾರ್ಸಲ್ ತೊಗೊಂಡು ಬಂದುಬಿಡ್ತೀನಿ ಅಂತ ಹೇಳುತ್ತಾ ಭೂಮಿಕಾ ಉತ್ಸಾಹದಿಂದ ತನ್ನ ಪರ್ಸ್ ಎತ್ಕೊಂಡು ಕಾರ್ನಿಂದ ಹೊರಗೆ ನಡೆದಿದ್ಲು. ನಿಖಿಲ್ ಕಾರಿನ ಗ್ಲಾಸ್ನಿಂದಲೇ ಅವಳು ಅಂಗಡಿಯ ಮುಂದೆ ನಿಂತು ಆರ್ಡರ್ ಮಾಡುವುದನ್ನು, ಅಲ್ಲಿನ ಹೊಗೆಯ ನಡುವೆ ಅವಳ ಮುಖ ಅರಳುವುದನ್ನು ತದೇಕ ಚಿತ್ತದಿಂದ ಕಣ್ಣಿಕ್ಕದೆ ನೋಡ್ತಾನೇ ಇದ್ದ. ಕೆಲವೇ ನಿಮಿಷಗಳಲ್ಲಿ ಬಿಸಿಬಿಸಿಯಾದ ಅದ್ಭುತವಾದ ಆಹಾರದ ಪಾರ್ಸಲ್ ಸಿದ್ಧವಾಯಿತು. ಆಕೆ ಕೈಯಲ್ಲಿ ದೊಡ್ಡ ಕವರನ್ನು ಹಿಡ್ಕೊಂಡು ಸೀದಾ ಬಂದು ಕಾರ್ನೊಳಗೆ ಕುಳಿತುಕೊಂಡ್ಳು. ಕಾರಿನ ತುಂಬ ಆಹಾ ಎನ್ನುವಂಥ ಮಸಾಲೆಯ ಘಮ ಸುವಾಸನೆ ಹರಡಿತ್ತು. ನಿಖಿಲ್ ಅವಳ ಕೈಯಲ್ಲಿದ್ದ ಕವರನ್ನು ನೋಡಿ, ಭೂಮಿಕಾ, ಅಷ್ಟಕ್ಕೂ ನೀನು ಒಳಗಡೆಯಿಂದ ಏನು ತಂದಿದ್ದೀಯಾ ಅಂತ ಕುತೂಹಲದಿಂದ ಕೇಳ್ತಾನೆ. ಖಾರವಾದ ಚಿಕನ್ ಫ್ರೈ ಜೊತೆಗೆ ಚಿಲ್ಡ್ ಬಿಯರ್ ಕ್ಯಾನ್ಗಳು ಹಾಗೂ ಭೂಮಿಕಾ ಕಣ್ಣು ಹೊಡೆದು ಹೆಮ್ಮೆಯಿಂದ ಹೇಳಿದ್ಲು. ನಿಖಿಲ್ ಒಂದು ಕ್ಷಣ ಶಾಕಾಗಿ, ಹೇ ಭೂಮಿಕಾ, ಈ ರೋಡ್ ಸೈಡಲ್ಲಿರೋ ಫ್ರೈಡ್ ಚಿಕನ್ನು, ಆಲ್ಕೋಹಾಲು ನಿನ್ನ ಆರೋಗ್ಯಕ್ಕೆ ಅಷ್ಟೊಂದು ಒಳ್ಳೆಯದಲ್ಲ ಅಲ್ವಾ, ನೀನು ಯಾಕಿದಂತಂದೆ ಎಂದು ಡಾಕ್ಟರ್ ಆರ್ಯನ್ ತರಹ ಜ್ಞಾನ ಬೋಧನೆ ಮಾಡುತ್ತಾ. ವಾಸ್ತವವಾಗಿ ನಿಖಿಲ್, ನಾನು ಚಿಕ್ಕವಳಿದ್ದಾಗ ನಮ್ಮ ಮನೆಯಲ್ಲಿ ನನಗೆ ಇದನ್ನೆಲ್ಲ ತಿನ್ನಬಾರ್ದು, ಆರೋಗ್ಯ ಹಾಳಾಗ್ತದೆ ಅಂತ ಸದಾ ಬೈಯೋರು. ಆದರೆ ನನ್ನನ್ನು ನಂಬು, ಈ ರಸ್ತೆ ಬದಿಯ ಅಂಗಡಿಯ ಆಹಾರ ನಿಜವಾಗಿಯೂ ಅತ್ಯಂತ ರುಚಿಕರವಾಗಿರುತ್ತೆ. ಈಗ ನಾವೀಗ ತಕ್ಷಣ ಮನೆಗೆ ಹೋಗಬೇಕು, ಇದು ತಣ್ಣಗಾಗೋಷ್ಟರಲ್ಲಿ ಅಲ್ಲ ಆರಾಮಾಗಿ ಹೋಗಿ ಕೂತ್ಕೊಂಡು ತಿನ್ನೋಣ ಎಂದು ಭೂಮಿಕಾ ಅಮಾಯಕ ಮುಖದಿಂದ ಆಸೆಪಟ್ಟು ಹೇಳಿದಾಗ ನಿಖಿಲ್ಗೆ ಬೇಡ ಅನ್ನೋಕ್ಕೆ ಮನಸ್ಸೇ ಬರಲಿಲ್ಲ. ಸರಿ, ನಿನ್ನಿಷ್ಟ ಎಂದು ನಿಖಿಲ್ ಹೇಳಿ ಕಾರನ್ನು ಮುನ್ನಡೆಸಿದ. ಮನೆಗೆ ಬಂದ ನಂತರ ಅವರಿಬ್ಬರು ತಮ್ಮ ಬೆಡ್ರೂಮ್ಗೆ ಹೋಗಿ ಪಾರ್ಟಿಯ ಆಯಾಸವನ್ನು ಕಳೆದುಕೊಳ್ಳಲು ಪ್ರತ್ಯೇಕವಾಗಿ ಸ್ನಾನ ಮಾಡಿದ್ರು. ನಿಖಿಲ್ ಟವಲ್ನಲ್ಲಿ ತನ್ನ ತಲೆಯನ್ನು ಒರೆಸ್ಕೊಳ್ಳುತ್ತಾ ಬಾತ್ರೂಮಿನಿಂದ ಹೊರಗೆ ಬಂದಾಗ ಎದುರಿಗಿದ್ದ ದೃಶ್ಯವನ್ನು ಕಂಡು ಆತನಿಗೆ ಬಹಳ ಆಶ್ಚರ್ಯ ಆಗುತ್ತೆ. ಭೂಮಿಕಾ ಸೋಫಾದ ಮುಂದೆ ನೆಲದ ಮೇಲೆ ಆರಾಮವಾಗಿ ಕುಳಿತಿದ್ಲು. ಅವಳು ಎದುರಿಗಿದ್ದ ಕಾಫಿ ಟೇಬಲ್ ಮೇಲೆ ಬಿಸಿ ಬಿಸಿ ಫ್ರೈಡ್ ಚಿಕನ್ ಪೀಸ್ಗಳನ್ನು ಹರಡಿ ಅದರ ಪಕ್ಕದಲ್ಲೇ ತಣ್ಣಗಿದ್ದ ಕೆಲವು ಬಿಯರ್ ಕ್ಯಾನ್ಗಳನ್ನು ಸಾಲಾಗಿ ಜೋಡಿಸಿಟ್ಟು ಅವನಿಗಾಗಿ ವೇಟ್ ಮಾಡ್ತಾ ಕಾಯ್ತಾ ಇದ್ಲು. ನಿಖಿಲ್ ಹೊರಗೆ ಬಂದದ್ದನ್ನು ನೋಡಿ ಭೂಮಿಕಾ ಕೈ ಸನ್ನೆ ಮಾಡುತ್ತಾ, ಬಾ ನಿಖಿಲ್, ಇಲ್ಲಿ ಬಂದು ನನ್ನ ಪಕ್ಕ ನೆಲದ ಮೇಲೆ ಕೂತ್ಕೋ, ನಿನಗೆ ಚಿಕನ್ ತಿನ್ನೋಕೆ ಇಷ್ಟನಾ? ಈ ಮಸಾಲೆ ಚಿಕನ್ ಫ್ರೈ ಇದೆಯಲ್ಲ, ಇದು ತಣ್ಣಗಿರೋ ಬಿಯರ್ ಜೊತೆ ಅಕ್ಷರಶಃ ನೆಕ್ಸ್ಟ್ ಲೆವೆಲ್ ಕಾಂಬಿನೇಷನ್ ಗೊತ್ತಾ ಅಂತ ಹೇಳಿದ್ರು. ನಿಖಿಲ್ ತನ್ನ ಇಂತಿನ ಆಫೀಸ್ ಬಿಲ್ಡಪ್ ಮುಖವಾಡವನ್ನು ಧರಿಸುತ್ತಾ, ಭೂಮಿಕಾ, ನನಗೆ ಇವತ್ತು ಯಾಕೋ ಹಸಿವಿಲ್ಲ, ನೀನು ಮಾತ್ರ ಮೊದಲು ಊಟ ಮಾಡಿ ಸಾಕು ಅಂತ ಸುಳ್ಳು ಗಂಭೀರವಾಗಿ ಹೇಳ್ದ. ಸುಳ್ಳು ಹೇಳಬೇಡ ನಿಖಿಲ್, ಇಡೀ ಪಾರ್ಟಿಯಲ್ಲಿ ನಿನ್ನ ತಂದೆ ರಮ್ಯಾ ಮಾಡಿದ ಗಲಾಟೆಯಿಂದ ನೀನು ಕನಿಷ್ಠ ಒಂದು ತುತ್ತು ಅನ್ನವನ್ನು ತಿಂದಿಲ್ಲ. ನನಗಿಂತ ಜಾಸ್ತಿ ನೀನಿಷ್ಟೊತ್ತಿಗೆ ಹಸಿವಿನಿಂದ ಕುದಿತಾ ಇರಬೇಕಾಯ್ತು, ಸರಿ ತಾನೇ ಅಂತ ಭೂಮಿಕಾ ಅವನ ಕಳ್ಳ ಮುಖವನ್ನು ಹಿಡಿದು ಹಾಕಿದ್ಲು. ನಿಖಿಲ್ ಆದರೂ ತನ್ನ ಹಠ ಬಿಡದೆ, ನಿಜವಾಗಿಯೂ ಭೂಮಿಕಾ, ನನಗೀಗ ಸ್ವಲ್ಪವೂ ಹಸಿವಿಲ್ಲ, ನನಗೇನು ಬೇಡ, ನೀನೇ ತಿನ್ನು ಅಂತ ತಿರುಗಿ ನಿಂತನು. ಆದರೆ ಒಳಗಡೆ ಅವನ ಹೊಟ್ಟೆಯ ಹಸಿವಿನಿಂದ ಕರೀತಾ ಇತ್ತು. ಕತೆ ಮುಂದುವರಿಯುತ್ತೆ. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ.